ಸರ್ ನಮಸ್ಕಾರ. ನಮಸ್ಕಾರ ಮೇಡಮ್. ಸರ್ ಮೈಸೂರು ಸಾಂಸ್ಕೃತಿಕ ನಗರಿ ಮೈಸೂರಿಗೆ ಬಂದಿದ್ದೀರಾ, ಪ್ಯಾಲೇಸ್ ಅಲ್ಲಿ ಇದ್ದೀರಾ, ಏನ್ ಅನ್ನಿಸ್ತಿದೆ ಲೈಟಿಂಗ್ ನೋಡಿ? ತುಂಬಾ ಅದ್ಭುತ ಮೇಡಮ್. ಇಂಥ ದೃಶ್ಯನ ಎಲ್ಲೂ ನೋಡೋಕ್ಕಾಗಲ್ಲ, ನಮ್ಮ ಕರ್ನಾಟಕದಲ್ಲಿ ಮಾತ್ರ ನೋಡೋಕ್ಕಾಗುತ್ತೆ, ಅದು ಮೈಸೂರಲ್ಲಿ. ಅದ್ಭುತವಾಗಿದೆ. ಈ ಲೈಟಿಂಗ್ಸ್ ಎಲ್ಲ ನೋಡಿ ತುಂಬಾ ಸಂತೋಷ ಆಗುತ್ತೆ. ಅದೇ ತರ ಈ ವರ್ಷ ಆನೆಗಳು ಸಹ ನೋಡಿದೆ ನಾನು. ಭೀಮ ಆಗಿರ್ಬೋದು, ಅಭಿಮನ್ಯು ಆಗಿರ್ಬೋದು, ಎಲ್ಲ ಶ್ರೀಕಂಠ, ಏಕಲವ್ಯ ಎಲ್ಲ ಆನೆಗಳು ಸಹ ನೋಡಿದೆ. ತುಂಬಾ ಖುಷಿ ಆಯ್ತು. ಅದ್ಭುತವಾಗಿದೆ. ಇದೇ ತರ ನಾನು ದಸರಾಗೂ ಬಂದು ನೋಡ್ಬೇಕು ಅನ್ಕೊಂಡಿದ್ದೀನಿ. ಬಂದು ನೋಡ್ತೀನಿ. ಸರ್ ಎಲ್ಲಿಂದ ಬರ್ತಾ ಇದ್ದೀರಾ? ಬೆಂಗಳೂರು ಮೇಡಮ್, ಎಲೆಕ್ಟ್ರಾನಿಕ್ ಸಿಟಿ. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಸರ್? ನಾವು 2 years ಇಂದ ಬರ್ತಾ ಇದ್ದೀವಿ. ಹೋದ್ ಸರಿ ಬರೀ ದರ್ಶನ ಅಷ್ಟೇ ಆಯ್ತು, ತುಂಬಾ ಜನ ಇದ್ರು. ಈ ಸರಿ ಆನೆ ಎಲ್ಲ ನೋಡ್ಬೇಕು ಅಂತ ಬೇಗ ಬಂದ್ರಿ, ಎಲ್ಲ ಸಂತೋಷವಾಗಿ ನೋಡಿ ಖುಷಿ ಆಯ್ತು. ಹೋದ ವರ್ಷಕ್ಕಿಂತ ಈ ವರ್ಷ ಏನ್ ಡಿಫ್ರೆನ್ಸ್ ಇದೆ ಸರ್? ಹೋದ ವರ್ಷಕ್ಕಿಂತ ಲೈಟಿಂಗ್ಸ್ ಎಲ್ಲ ಮಾತ್ರ ನೋಡ್ಕೊಂಡು ಹೋದ್ರೆ ಆನೆ ನೋಡಕ್ ಆಗಿಲ್ಲ. ಈ ವರ್ಷ ಆನೆನೂ ನೋಡ್ಕೊಂಡು ಲೈಟಿಂಗ್ಸ್ ನೋಡ್ಕೊಂಡು ಹೋಗ್ತಾ ಇದೀವಿ. ಈ ಸತಿ ಯುವ ದಸರಾಗ ಹೋಗಿದ್ರ ಸರ್? ಯುವ ದಸರಾ ಎಲ್ಲೆಲ್ಲಿ ಹೋಗಿದ್ರಿ ಸರ್? ಈ ಸತಿ ನಿನ್ನೆ ತಾನೇ ಎಲ್ಲಾನು ಓಪನ್ ಆಗಿದೆ, ಸೊ ಎಲ್ಲೆಲ್ಲಿ ಹೋಗಿದ್ರಿ? ತಾಯಿ ಆಶೀರ್ವಾದ ಬೆಳಿಗ್ಗೆ ಪಡ್ಕೊ ಬಂದಿದೀವಿ. ಸಂಜೆಯಿಂದ ನಾವು ಜಸ್ಟ್ ಅರಮನೆಯಿಂದ ನೋಡ್ಕೊಂಡು ಇಲ್ಲೇ ಮತ್ತೆ ಸ್ಟೇ ಆಗ್ಬೇಕು ಅಂತ, ಇಲ್ಲೇ ಸ್ಟೇ ಆಗ್ಬೇಕು ಅಂತ ಕಾಯ್ತಾ ಇದೀವಿ. ಟೋಟಲ್ 11 days ಇಲ್ಲೇ ಇರ್ತೀರಾ ಸರ್? ಇಲ್ಲ ಮೇಡಮ್, ಒಂದ್ 2 ದಿವಸ ಮತ್ತೆ ನವರಾತ್ರಿಗೆ ಯಾವಾಗ ಅಂಬಾರಿ ಬರ್ತಾರಲ್ಲ ಆ ಟೈಮಲ್ಲಿ ಬರ್ಬೇಕು ಅಂತ ಕಾಯ್ತಾ ಇದೀವಿ. ವಿಜಯದಶಮಿಗೆ ಅಂಬಾರಿಗೋಸ್ಕರ ಕಾಯ್ತಾ ಇದೀವಿ. ದಸರಾನು ಬಂದು ಈ ಸರಿ ಕಣ್ ತುಂಬಾ ನೋಡಿ ಆನಂದ ಪಡ್ಬೇಕು ಅನ್ಕೊಂಡಿದೀವಿ. ಸರ್ ಇವಾಗ ಮೈಸೂರು ಬಂದಿದ್ದೀರಾ, ಇಷ್ಟು ಜನ ಇದಾರೆ, ಟ್ರಾಫಿಕ್ ಮಧ್ಯ ಹೆಂಗ್ ನೋಡ್ತಾ ಇದೀರಾ ಸರ್? ಲೈಟಿಂಗ್ಸ್ ನೋಡಕ್ಕೆ ಒಂಥರ ಖುಷಿ ಅಲ್ಲ ಮೇಡಮ್. ನಮ್ದು ಊರು ಅಂತ ನಾವು ಬರ್ಲೇಬೇಕು. ನಮ್ಮ ಹಬ್ಬ, ನಮ್ ನಾಡಿಗೋಸ್ಕರ ನಾವು ಬರ್ಲೇಬೇಕು. ನಮ್ಮ ಹಬ್ಬ, ತಾಯಿ ಆಶೀರ್ವಾದ ಇದ್ರೆ ಹೀಗೆ ನಾವು ಇನ್ನೊಂದು 4-5 ಸಲ ಬಂದು ನೋಡ್ಕೊಂಡು ಹೋಗೋಣ ಅಂತ ಖುಷಿ ಪಡ್ತೀವಿ. ಈ ಟ್ರಾಫಿಕ್ ಬಗ್ಗೆ ಏನ್ ಹೇಳ್ತೀರಾ ಸರ್? ಹೆಂಗ್ ಕಂಟ್ರೋಲ್ ಆಗ್ತಿದೆ? ಟ್ರಾಫಿಕ್ ಏನಾದ್ರು ನಿಮ್ ಸಮಸ್ಯೆ ಆಗ್ತಿದೆ ಅದು ನೋಡೋದಕ್ಕೆ? ಟ್ರಾಫಿಕ್ ಅಂದ್ರೆ ಮೇಡಮ್, ನೀವು ಎಷ್ಟು ಬೇಗ ಬರ್ತೀರೋ ಅಷ್ಟು ಬೇಗ ನೀವು ಆರಾಮಾಗಿ ಬಂದು ನೋಡ್ಕೊಂಡು ಹೋಗ್ಬೋದು. ನೀವು ಲೇಟ್ ಆಗಿ ಬರ್ತೀನಿ, ಕರೆಕ್ಟ್ ಆಗಿ ಟೈಮಿಗೆ ಬರ್ತೀನಿ ಅಂದ್ರೆ ಅದಾಗಲ್ಲ. ನೀವು ಬೇಗ ಬಂದು ಪಾರ್ಕಿಂಗ್ ಮಾಡಿ ನಿಲ್ಸು, ಬಂದು ನೀವು ನೋಡ್ತೀನಿ ಅಂದ್ರೆ ನೋಡ್ಬೋದು, ಎಲ್ಲಾ ಪ್ಲೇಸಸ್ ನೋಡ್ಬೋದು. ಹಂಗೆ ಟ್ರಾಫಿಕ್ ಪೊಲೀಸ್ ಅವ್ರಾಗಿರ್ಬೋದು, ನಾರ್ಮಲ್ ಪೊಲೀಸ್ ಅವ್ರಾಗಿರ್ಬೋದು, ತುಂಬಾ ಕಷ್ಟ ಪಡ್ತಾ ಇದಾರೆ ನಮ್ಗೋಸ್ಕರ. ಇದೆ, ಅವ್ರಿಗೂ ತಾಯಿ ಆಶೀರ್ವಾದ ಇರ್ಲಿ, ನಮಗೂ ಇರ್ಲಿ, ನಿಮ್ಗೂ ಇರ್ಲಿ ಮೇಡಮ್. ಸರ್ ಈಗ ಔಟ್ ಸೈಡ್ ಇಂದ ಸ್ಟಾರ್ಟ್ ಬರ್ತಾ ಇದಾರಲ್ಲ ಫಾರಿನರ್ಸ್ ಎಲ್ಲ, ಅವ್ರಿಗೆಲ್ಲ ಏನ್ ಹೇಳ್ತೀರಾ? ಇನ್ನ ಯಾರ್ಯಾರು ಮೈಸೂರಿಗೆ ಬಂದಿಲ್ಲ ಅವ್ರಿಗೆಲ್ಲ ಏನ್ ಹೇಳ್ತೀರಾ? ಅವರೆಲ್ಲ ಬಂದು ಇದ್ ನೋಡಿದ್ರೆ ನಿಜವಾಗ್ಲೂ ಇಲ್ಲೇ ಎಲ್ಲ ಸ್ಟೇ ಆಗ್ಬೋದು. ನನ್ನ ಪ್ರಕಾರ ಫಾರಿನ್ ಬಿಟ್ಟು ಇಲ್ಲಿ ಬಂದು ಫಾರಿನ್ ಹೋಗಕ್ ಆಗಲ್ಲ. ಅವ್ರಾದ್ರೂ ಬಂದ್ ನಮ್ಮ ಮೈಸೂರ್ದು, ನಮ್ ಕರ್ನಾಟಕದ ನೋಡ್ಲಿ ಅಂತ ಖುಷಿ ಪಡ್ತೀವಿ ಅಷ್ಟೇ. ಏನ್ ಹೇಳ್ಬೋದು ಸರ್ ಅವ್ರಿಗೆ ಬಂದು ನೋಡಿ ನಮ್ದು ಹೆಮ್ಮೆ, ನಮ್ ಸಾಂಸ್ಕೃತಿಕ ನಗರಿ ಹಿಂಗಿದೆ, ದಸರಾ ಟೈಮಲ್ಲಿ ಬನ್ನಿ ಅಂತ ಹೇಳೋದಕ್ಕೆ? ಅದೇ ಮೇಡಮ್, ಈ ನ್ಯೂಸ್ ಅವರೆಲ್ಲ ಪಬ್ಲಿಷ್ ಮಾಡಿದ್ರೆ ಅವ್ರಿಗೂ ಗೊತ್ತಾಗುತ್ತೆ, ಅವ್ರು ಬಂದು ನೋಡ್ತಾರೆ, ಬಂದು ನೋಡ್ಬೇಕು ಅಂತ.